ಹಲೋ ಫ್ರೆಂಡ್ಸ್, ಶುಭೋದಯ. ಇವತ್ತಿನ ಟಾಪಿಕ್ ನಮ್ಮ ಮನೆ ಡಾಕ್ಟ್ರು ಹೊಟ್ಟೆ ನೋವಿಗೆ ಇದು ಕೊಡುವಂಥ ಮನೆಮದ್ದು ತುಂಬಾ ತುಂಬಾ ಉಪಯುಕ್ತ. ಯಾವ ಡಾಕ್ಟ್ರೂ ಬೇಡ ಅನಿಸುತ್ತೆ. ಈ ಸೊಪ್ಪು ಇದ್ದರೆ ನೋಡಿ, ನಮ್ಮ ಮನೆ ಟೆರಾಸಲ್ಲಿ ಈ ರೀತಿ ಬೆಳೆದಿದೆ. ತುಂಬ ಚೆನ್ನಾಗಿ ಬಂದಿದೆ, ಆರೋಗ್ಯವಾಗಿದೆ. ಈ ಸೊಪ್ಪು ಉದ್ದುದ್ದ ಎಲೆ ಇದೆ. ಇದೇ ನಮ್ಮ ಮನೆ ಡಾಕ್ಟ್ರು. ನಿಮಗೆಲ್ಲ ಗೊತ್ತಾಗಿರ್ಬೋದು ಯಾವ ಸೊಪ್ಪು ಅಂತ. ಬಸಳೆ ಸೊಪ್ಪು. ಇದನ್ನು ಮಲ್ಬಾರ್ ಸ್ಪಿಂಚ್ ಅಂತಲೂ ಕರೀತಾರೆ, ಅಥವಾ ಮಲ್ಬಾರ್ ಪಾಲಕ್ ಅಂತಲೂ ಕರೀತಾರೆ. ಇದರಲ್ಲಿರೋ ಲೋಳೆ ಅಂಶ, ನಾರಿನಂಶ ನಮ್ಮ ಹೊಟ್ಟೆನ ಶುದ್ಧವಾಗಿಡತ್ತೆ. ಪ್ಲಸ್ ಅದ್ರ ಜೊತೆಗೆ ನಮಗೆ ವಿಟಮಿನ್ ಎ ಸಿಗುತ್ತೆ, ವಿಟಮಿನ್ ಸಿ ಸಿಗುತ್ತೆ. ವಿಟಮಿನ್ ಎ ನಮ್ಮ ಕಣ್ಣುಗಳಿಗೆ, ನಮ್ಮ ಮೂಳೆಗಳಿಗೆ, ನಮ್ಮ ನರಗಳಿಗೆ ನವ ಚೈತನ್ಯವನ್ನು ಕೊಡುತ್ತೆ. ಅದ್ರ ಜೊತೆಗೆ ಇದು ನಮಗೆ ಯಾವ್ಯಾವ ರೀತಿ ಉಪಯೋಗ ಆಗುತ್ತೆ ಅಂದರೆ, ಬಾಯಲ್ಲಿ ಹುಣ್ಣಾಗಿರುತ್ತೆ, ಏನೂ ತಿನ್ನೋಕ್ಕೆ ಆಗಲ್ಲ, ಖಾರ ಏನೂ ತಿನ್ನೋಕ್ಕೆ ಆಗಲ್ಲ. ಈವನ್ ನೀರು ಕುಡಿದ್ರೂ ಸಹ ನಾಲಿಗೆ ಸುಟ್ಟಂಥ ಅನುಭವ ಆಗುತ್ತೆ ಕೆಲವೊಂದು ಸಲ. ಏನು ಕಾರಣ ಅಂದರೆ ಪಿತ್ತ ಜಾಸ್ತಿ ಆಗಿರುತ್ತೆ. ಆವಾಗ ಹೊಟ್ಟೆಯಲ್ಲಿ ಆಮ್ಲ ಜಾಸ್ತಿ ಆಗಿರುತ್ತೆ. ಅಂಥ ಸಮಯದಲ್ಲಿ ಈ 2 ಎಲೆಗಳನ್ನು ತೊಳೆದು ಹಾಗೆ ಜಗಿದ್ರೆ ನಾಲ್ಗೆಯಲ್ಲಿರೋಂಥ ಹುಣ್ಣು ಮಾಯ ಆಗೋಗುತ್ತೆ. ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಮತ್ತೆ ನಮ್ಮ ನಾಲಿಗೆ ಯಾವ ರೀತಿ ಖಾರದ ಅನುಭವನ ಪಡ್ಕೊಳಲ್ಲ. ಅಂಥ ದಿವ್ಯ ಶಕ್ತಿ ಇದರಲ್ಲಿ ಇದೆ. ಇದನ್ನು ಗಂಟಲಲ್ಲಾಗಿರೋವಂಥ ಆಲ್ಸರು, ಕರಳಲ್ಲಾಗಿರೋಂಥ ಆಲ್ಸರು, ನಿರಂತರವಾಗಿ ಸ್ವಲ್ಪ ದಿನ ಇದನ್ನು ಊಟ ಮಾಡಿದ್ರೆ ನಮಗೆ ಆ ಆಲ್ಸರ್ಗಳಿಂದ ಮುಕ್ತಿ ಸಿಗುತ್ತೆ. ಆಲ್ಸರ್ಗಳು ಹೀಲಾಗಿ ನಾವು ಮತ್ತೆ ಮೊದಲಿನ ಥರನೇ ಊಟ ಮಾಡ್ಬೋದು. ನಮಗೆ ಸ್ಟಮಕ್ಕಲ್ಲಿ ಏನೇ ಡಿಸ್ಟರ್ಬ್ ಆದ್ರೂ, ಯಾವುದೇ ಕಾರಣಕ್ಕೆ ಡಿಸ್ಟರ್ಬ್ ಆದ್ರೂ ತುಂಬಾ ವ್ಯಥೆ ಪಡಬೇಕಾಗತ್ತೆ. ಊಟ ಮಾಡೋಕ್ಕಾಗಲ್ಲ, ನೀರು ಕುಡಿಯೋಕ್ಕಾಗಲ್ಲ, ಹೊಟ್ಟೆ ಉಬ್ಬರ, ನಾನಾ ಕಾರಣಗಳು ಸೇರ್ಕೊಳ್ಳೋದು. ಆವಾಗ ಈ ಎಲೆಯಿಂದ ಮಾಡಿರೋವಂಥ ಸಾಂಬಾರು, ತಂಬೋಳಿ ಇಂಥ ಅಡುಗೆಗಳನ್ನು ಮಾಡ್ಕೊಂಡು ಊಟ ಮಾಡಿದ್ರೆ ನಮಗೆ ಮೋಷನ್ ಕರೆಕ್ಟ್ ಆಗುತ್ತೆ. ಮೋಷನ್ ಕರೆಕ್ಟ್ ಆದಾಗ ದೇಹದಲ್ಲಿರೋಂಥ ವಿಷ ಅಂಶ ಎಲ್ಲ ಹೊರಟೋಗುತ್ತೆ. ವಿಷಾಂಶನೇ ಹೊರಟೋದ್ಮೇಲೆ ಮತ್ತೆ ದೇಹ ಪುನಶ್ಚೇತನಗೊಳ್ಳುತ್ತೆ ಅಲ್ವಾ. ಇದು ಡಾಕ್ಟ್ರು ಕೂಡ ಅದೇ ಕೆಲಸ ಮಾಡ್ತಾರೆ. ನಮ್ಮ ದೇಹದಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಅವ್ರು ತಿಳ್ಕೊಂಡು ನಮಗೆ ಮದ್ದನ್ನು ಕೊಡ್ತಾರೆ. ಅದೇ ರೀತಿ ಇದನ್ನು ಕೂಡ ಮದ್ದಾಗಿ ನಾವು ಮನೆಯಲ್ಲಿ ಆಹಾರದ ಮೂಲಕ ಪಡಿಬೋದು. ಅದಕ್ಕೆ ಹೇಳೋದು, ಇದಕ್ಕೆ ಡಾಕ್ಟ್ರ್ ಗಿಡ ಅಂತ. ನಮ್ಮ ಫ್ರೆಂಡ್ ಒಬ್ಬಳು ಹೇಳ್ತಿದ್ರು, ನಮ್ಮ ಮನೇಲಿ ಡಾಕ್ಟ್ರ್ ಗಿಡ ಇದೆ, ಅದಕ್ಕೆ ನಮಗೆ ಯಾವ ರೀತಿ ಹೊಟ್ಟೆ ನೋವೆಲ್ಲ ಬರಲ್ಲ ಅಂತ ಹೇಳ್ತಾಯಿದ್ರು. ಅದನ್ನು ಅವ್ರ ಅಜ್ಜಿ ಹೇಳಿದ್ರಂತೆ. ಅದನ್ನು ಅವಳು ನಮಗೆ ಹೇಳ್ತಿದ್ದು ಸ್ಕೂಲಲ್ಲಿ. ಹಿಂಗೆ ಈ ಡಾಕ್ಟ್ರ್ ಗಿಡ ಮನೆಯಲ್ಲೂ ಇರಲೇಬೇಕು. ಯಾವಾಗ ನಾಲಿಗೆಯಲ್ಲಿ ಹುಣ್ಣಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅತಿಯಾಗಿರೋ ಎಕ್ಸಸ್ ಹೀಟ್ ಆದರೆ ನಾಲಿಗೆಯಲ್ಲಿ ಹುಣ್ಣು ಬರುತ್ತೆ. ಅನುಭವಕ್ಕೆ ಎಲ್ಲರಿಗೂ ಬಂದಿರುತ್ತೆ. ಮೊದಲಂತೂ ತುಂಬ ಆಗ್ತಾಯಿತ್ತು. ಒಂದು ಯಾವ ರೀತಿ ಅಂದರೆ ಚಿಕ್ಕ ಗುಳ್ಳೆಗಳು ಬಾಯಲ್ಲೆಲ್ಲ ಆಗಿ ಹಾಗೆ ಹೊಡೆದು ರಕ್ತ ಬರ್ತಿರ್ಲಿಲ್ಲ. ವೈಟ್ ಥರ ಆಗ್ತಾಯಿತ್ತು ಒಸಡುಗಳ ಮೇಲೆ, ತುಟಿ ಹಿಂಭಾಗದಲ್ಲಿ. ಆದರೆ ಅದು ಎಷ್ಟು ಹಿಂಸೆ ಅಂದರೆ ಸಿಕ್ಕಾಪಟ್ಟೆ ಹಿಂಸೆ ಮಾಡ್ತಾಯಿತ್ತು. ಸೊ ಆವಾಗ ಗೊತ್ತಿದ್ದವರು 1-2 ಎಲೆ ತಿನ್ನಿರಿ, ಏನಾಗಲ್ಲ ಅಂತಿದ್ರು. ತಿಂದು ಪ್ರಯೋಗನೂ ಮಾಡ್ಕೊಂಡಿದ್ದೀವಿ ನಮ್ಮ ಮೇಲೆ ನಾವೇ. ಮಾಡಿಕೊಂಡಾಗ ಗುಳ್ಳೆಗಳಿಂದ ಮುಕ್ತಿನೂ ಸಿಕ್ಕಿದೆ. ಅವಾಗಿಂದ ಈ ಗಿಡದ ಸಾಂಬಾರು ಅಂದರೆ ತುಂಬ ಇಷ್ಟ ಆಗುತ್ತೆ. ತಿಂಗಳಲ್ಲಿ ಒಮ್ಮೆ ಆದರೂ ಮಾಡ್ಕೊಂಡು ತಿಂದರೆ ನಮ್ಮ ಕಾನ್ಸ್ಟಿಪೇಷನ್ನು ತುಂಬ ನೀಟಾಗಿ ಕಮ್ಮಿ ಆಗೋಗುತ್ತೆ. ಮೂಲ ವ್ಯಾಧಿಗಂತೂ ಇದು ತುಂಬ ಉಪಯುಕ್ತವಾಗಿರೋಂಥ ಬಳ್ಳಿ. ನಮ್ಮ ಮೋಷನ್ ಪಾಸ್ ಆಗೋ ಜಾಗದಲ್ಲಿ ರಕ್ತಸ್ರಾವ ಆಗ್ತಾಯಿದ್ರೆ ಇದ್ರದ ತಂಬೋಳಿ ಮಾಡ್ಕೊಂಡು ಊಟ ಮಾಡಿದ್ರೆ ಸಾಕು. ಅತಿಯಾಗಿರೋ ಖಾರ ಇಲ್ದಂಗೆ ಇದನ್ನು ಹುರಿದ್ಬಿಟ್ಟು ಸ್ವಲ್ಪ ಕಾಯಿ ಜೊತೆಗೆ ಜೀರಿಗೆ ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು, ಈರುಳ್ಳಿ ಸೇರಿಸಿ
ರುಬ್ಬಿ ಮಾಡಿಕೊಂಡು ಊಟ ಮಾಡಿದ್ರೆ ಹೊಟ್ಟೆಲೇನೋ ಒಂಥರ ತಂಪಿನ ಅನುಭವ ಆಗುತ್ತೆ. ಗಾದೆ ಇದೆ ಅಲ್ವಾ, ಕಾಲು ಮೆತ್ತಗಿರಬೇಕು, ಹೊಟ್ಟೆ ಬಿಸಿ ಇರಬೇಕು, ತಲೆ ತಂಪಿರಬೇಕು. ಈ 3 ಕ್ರಿಯೆನ ಈ ಸೊಪ್ಪನ್ನು ತಿಂದರೆ ಸಾಕು ಮಾಡತ್ತೆ. ಈ ಸೊಪ್ಪು ನಮ್ಮ ದೇಹದಲ್ಲಿರುವಂಥ ಸ್ಕಿನ್ನಿಗೆ ಒಳ್ಳೆ ರೀತಿ ಮೆರುಗನ್ನು ಕೊಡುತ್ತೆ. ಯಾವ ಕ್ರೀಮು ಕೊಡಲ್ಲ. ಇದರಲ್ಲಿರೋ ಲೋಳೆ ಅಂಶನ ನಮ್ಮ ದೇಹಕ್ಕೆ ಹೋಗುತ್ತಲ್ವ, ದೇಹಕ್ಕೆ ಹೋಗಿದ ತಕ್ಷಣ ಏನಾಗುತ್ತೆ, ನಮ್ಮ ದೇಹದಲ್ಲಿರೋ ವಿಷಾಣುಗಳೆಲ್ಲ ಹೊರಗಡೆ ಬರುತ್ತೆ. ವಿಷಾಣುಗಳಿಗೆ ಹೊರಗಡೆ ಬಂದಾಗ ಆ ಚರ್ಮದ ಕಾಂತಿ ತನ್ನಷ್ಟಕ್ಕೆ ತಾನೇ ಗ್ಲೋ ಆಗುತ್ತೆ. ಯಾವ ಕ್ರೀಮ್ಗಳು ಹಚ್ಚೋದ್ರಿಂದ ಗ್ಲೋ ಆಗೋದಿಲ್ಲ, ಹೊಟ್ಟೆ ಶುದ್ಧಿ ಇದ್ದರೆ ಮಾತ್ರ ಆಗೋದು. ಹಿಂದಿನ ಕಾಲದಲ್ಲೆಲ್ಲ ಹೇಳ್ತಾಯಿದ್ರು ಒಂದು ಮಾತು, ಮುಖದ ಮೇಲೆಲ್ಲ ಬಿಳಿ ಚಿಪ್ಗಳು ಬಂದಿದೆ ಅಂದರೆ ನಿಮಗೆ ಹೊಟ್ಟೆಯಲ್ಲಿ ಇದು ಜಂತುಳ ಆಗಿದೆ, ಜಂತುಳದ್ದು ಔಷಧಿಯನ್ನು ತಗೊಳ್ಳಿ ಅಂತ ಹೇಳ್ತಾಯಿದ್ರು. ಇಲ್ಲ ಹಿಂಗಲ್ಲಿ ಬೆಲ್ಲ ಮತ್ತು ಹಿಂಗನ್ನು ನುಂಗಿಸ್ರಿ ಅಂತ ಹೇಳ್ತಾಯಿದ್ರು. ಆಮೇಲೆ ಟ್ಯಾಬ್ಲೆಟ್ಗಳನ್ನು ಕೊಡಿಸ್ರಿ ಅಂತ ಹೇಳ್ತಾಯಿದ್ರು. ಅದೆಲ್ಲಕ್ಕಿಂತ ನಾವು ಮೊದಲಿಂದನೇ ಹೊಟ್ಟೆನ ಶುದ್ಧವಾಗಿಟ್ಕೊಳೋದು ಹೆಂಗಂದರೆ ಈ ಸೊಪ್ಪುಗಳಿಂದನೇ. ಇದನ್ನು ಚಿವುಟಿದ್ರೆ ಹೆಚ್ಚಿದ್ರೆ ಲೋಳೆ ಅಂಶ ಬರುತ್ತೆ. ಆ ಲೋಳೆ ಅಂಶ ಎಲ್ಲದನ್ನು ಮೆತ್ತಗೆ ಮಾಡಿ ಫ್ಲಶ್ ಔಟ್ ಮಾಡಿಬಿಡುತ್ತೆ ದೇಹದಿಂದ. ಆವಾಗ ಆಟೋಮೆಟಿಕ್ಕಾಗಿ ಕರುಳು ಶುದ್ಧವಾಗಿರುತ್ತೆ. ಕರುಳು ಶುದ್ಧವಾಗಿದ್ದರೆ ಅದರ ರಿಫ್ಲೆಕ್ಷನ್ನು ಸ್ಕಿನ್ ಮೇಲೆ ಕಾಣುತ್ತೆ. ತುಂಬ ಗ್ಲೋ ಆಗಿರುತ್ತೆ ಸ್ಕಿನ್, ಯಾವಾಗ ಸ್ಮೂತಾಗಿರುತ್ತೆ. ಎಲ್ಲೂ ಕೂಡ ಟ್ಯಾನ್ ಆಗಲಿ ಮಡುವೆಗಳಾಗಲಿ ಬರೋಲ್ಲ. ಮಡುವೆಗಳೆಲ್ಲ ಬರೋದಕ್ಕೆ ಕಾರಣ ಏನಂದರೆ ನಾವು ತಿನ್ನೋವಂಥ ಆಹಾರ ವಿರುದ್ಧ ಪದಾರ್ಥಗಳನ್ನು ತಿಂದಿರ್ತೀವಿ. ಮೈದಾ ಹಿಟ್ಟಿಂದ ಮಾಡಿರೋಂಥದ್ದು ಟೇಸ್ಟ್ ಇರುತ್ತೆ ಅಂತ ತಿಂದುಬಿಟ್ರೆ ಪಾಪ ನಮ್ಮ ಹೊಟ್ಟೆ ಒಳಗಿರೋವಂಥ ಕರಳಾಗಲಿ ಸ್ಟಮಕ್ ಆಗಲಿ ಅವುಗಳನ್ನೆಲ್ಲ ಜೀರ್ಣ ಮಾಡ್ಕೊಂಡು ಹೊರಗೆ ಹಾಕಲಿಲ್ಲ ಅಂದರೆ ಅವುಗಳಿಂದ ಓಡೋವಂಥ ಗೊಬ್ಬುಗಳೆಲ್ಲ ನಮ್ಮ ಸ್ಕಿನ್ನನ್ನು ರಿಫ್ಲೆಕ್ಟ್ ಮಾಡೋದು. ಬಂದುಬಿಟ್ಟಿದೆ ಅಂತ ಹೇಳ್ಬಿಟ್ಟು ಜನ ಏನು ಮಾಡ್ತಾರೆ, ಏನೇನೋ ಔಷಧಿಗಳನ್ನು ಮಾಡ್ತಾರೆ. ಅದ್ರ ಬದಲಿಯಾಗಿ ನೀವು ನಿಮ್ಮ ಹೊಟ್ಟೆನ ಕ್ಲೀನ್ ಮಾಡ್ಕೊಂಬಿಡ್ರಿ. ಹೊಟ್ಟೆನ ಹೆಂಗೆ ಕ್ಲೀನ್ ಮಾಡ್ಕೊಬೇಕಂದ್ರೆ ಈ ಸೊಪ್ಪಿನ ಸಾರನ ಕಂಟಿನ್ಯೂ ಆಗಿ ಒಂದು 10 ದಿನ ಊಟ ಮಾಡಿರಿ. ಮೋಷನ್ ಸಲೀಸಾಗಿ ಹೊರಟೋಗುತ್ತೆ. ಮೋಷನ್ ಸಲೀಸಾಗಿ ಹೊರಟೋದ್ರೆ ಅವಾಗ ನಿಧಾನಕ್ಕೆ ಸ್ಕಿನ್ ತನ್ನಷ್ಟಕ್ಕೆ ತಾನೇ ಸ್ಮೂತ್ ಆಗ್ತಾ ಹೋಗುತ್ತೆ. ಕೆಲವು ಸ್ಕಿನ್ ಮೇಲೆ ಮುಖದ ಮೇಲೆ ಸಾವಿರಾರು ಗುಳ್ಳೆಗಳನ್ನು ಇಳಿಸ್ಬೋದು, ಅಷ್ಟು ಮಡುವೆಗಳು ಬಂದಿರುತ್ತೆ. ಏನಕ್ಕೆ ನಾವು ಆ ಥರ ಪದಾರ್ಥಗಳನ್ನು ತಿನ್ನಬೇಕು? ಬಿಸ್ಕೆಟು, ಬ್ರೆಡ್ಡು, ಬರ್ಗರು, ಪಿಜ್ಜಾ ಏನಕ್ಕೆ ಬೇಕು? ನಮ್ಮ ಊಟಗಳೆಲ್ಲ ನಾವು ಮರ್ತುಬಿಟ್ಟಿದ್ದೀವಿ. ಅದಕ್ಕೆ ಈ ಥರ ರೋಗಗಳಿಗೆ ನಾವು ತುತ್ತಾಗ್ತೀವಿ. ಅದೊಂದೇ ಸ್ಕಿನ್ ಕಾಯಿಲೆ ಅಲ್ಲ, ಕೊನೆಗೆ ಇಂಟೆಸ್ಟೈನ್ ಆಯಿತು ಅಂತ ಅಂದ್ಕೊಳ್ರಿ. ಶುಗರು, BP, ಅದರಿಂದ ರಿವರ್ಸ್ ಆಗಿ ಸ್ಟ್ರೋಕು, ಬ್ರೈನ್ ಹೆಮ್ರೇಜು ಯಾಕ್ರಿ ಬೇಕು? ಊಟನೇ ಔಷಧಿ ಆಗಬೇಕು. ಅನ್ನಪೂರ್ಣೇಶ್ವರಿ ಊಟದಲ್ಲಿದ್ದಾಳೆ ವಿನಃ ಆ ಥರ ತಿನ್ನಿರಿ ಅಂತ ಯಾರಿಗೂ ಹೇಳಿರಲ್ಲ. ಸೊ ನಮ್ಮ ಆರೋಗ್ಯ ನಮ್ಮ ಕೈಲೇ ಇದೆ. ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು, ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡ್ರೆ ಸಾಕು. ನಮ್ಮ ಪೂರ್ವಜಕರು ನಮ್ಗೆ ಹಾಕ್ಕೊಟ್ಟಿರೋ ಮಾರ್ಗದಲ್ಲಿ ನಾವು ನಡೆದ್ರೆ ಸಾಕು. ಅವರು ತುಂಬ ಬುದ್ಧಿವಂತರು ಅಲ್ಲ ಅಂತ ನಾವು ಡಿಸೈಡ್ ಮಾಡ್ಕೊಂಡಿದ್ದೀವಿ. ಆದರೆ ಅವ್ರಿಗಿಂತ ಬುದ್ಧಿವಂತರು ಇನ್ನೊಬ್ರು ಇಲ್ಲ ಅಂತ ನಾನು ಅಂತೀನಿ. ಅವ್ರ ಊಟ, ಆಚಾರ, ವಿಚಾರ, ಹಬ್ಬ ಹರಿದಿನ ಎಲ್ಲನೂ ಕೂಡ ತುಂಬ ಅಂದರೆ ತುಂಬಾ ಸೈಂಟಿಫಿಕ್ ಆಗಿದೆ. ನಾವು ಅದನ್ನೆಲ್ಲ ಗಮನಿಸಿದರೆ ಅದನ್ನೇ ನಮ್ಮ ಜೀವನದಲ್ಲಿ ಒಂದು ಪಾರ್ಟ್ ಆಫ್ ದ ಲೈಫ್ ಮಾಡಿಕೊಂಡ್ರೆ ನಮಗೆ ಈ ರೀತಿಯಂಥ ರೋಗಗಳಿಗೆ ನಾವು ತುತ್ತಾಗಕ್ಕೆ ಸಾಧ್ಯನೇ ಇಲ್ಲ. ಅವರ ಆಹಾರ ವಿಹಾರ ಜೀವನ ಶೈಲಿ ತಾಂಬೂಲ ಆಗ್ತಾಯಿದ್ದಿದ್ದ ರೀತಿ ಎಲ್ಲ ನೋಡಿಕೊಂಡ್ರೆ ಖುಷಿಯಾಗುತ್ತೆ. ನಾವು ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀವಿ, 80% ಬಿಟ್ಟಿದ್ದೀವಿ. ಬದುಕೋದಕ್ಕೆ ಮಾತ್ರ ಅನ್ನ ತಿಂತಿದ್ದೀವಿ, ಹೊಟ್ಟೆ ಹಸಿವಿಗೆ ಮಾತ್ರ ಊಟ ಮಾಡ್ತಾಯಿದ್ದೀವಿ. ಆ ಊಟದಲ್ಲಿ ಏನಿದೆ ಏನಿಲ್ಲ, ಪ್ರಕೃತಿಗೆ ತಕ್ಕಂಗೆ ನಾವು ಬದುಕ್ತಿದ್ದೀವ, ವಾತಾವರಣಕ್ಕೆ ತಕ್ಕಂಗೆ ಬದುಕ್ತಿದ್ದೀವ, ಕಾಲಕ್ಕೆ ತಕ್ಕಂಗೆ ನಾವು ಬದುಕ್ತಿದ್ದೀವ? ಏನಂಥದ್ದು ಇಲ್ಲ. ಜೀವನನ ನಮ್ಮ ಕೈಯಿಂದ ನಾವೇ ಹಾಳು ಮಾಡ್ಕೊತಾ ಇದ್ದೀವಿ. ಅದ್ರ ಬದಲಿಯಾಗಿ ನಮ್ಮ ಅಜ್ಜಿ ನಮ್ಮಮ್ಮ ಏನು ಮಾಡಿದ್ರೋ ಅದನ್ನು ನಾವು ನಮ್ಮ ಮಕ್ಕಳಿಗೆ ಮಾಡೋಣ. ಮಾಡಿಬಿಟ್ಟು ಅವ್ರಿಗೂ ನಮ್ಮ ಸಂಸ್ಕೃತಿ ಸಂಪ್ರದಾಯ ಇವುಗಳನ್ನು ಕೊಡೋಣ ಅಲ್ವಾ ಫ್ರೆಂಡ್ಸ್? ಈ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ,
ನನ್ನ ಹಿಂದಿನ ವಿಡಿಯೋಗಳಿಗೆ ಶೇರ್ ಮಾಡಿದವ್ರು ಎಲ್ಲರಿಗೂ ನನ್ನ ಧನ್ಯವಾದಗಳು. ನನಗೆ 2 ತಿಂಗಳಲ್ಲಿ 30 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ತುಂಬ ಥ್ಯಾಂಕ್ ಯು ನಿಮಗೆಲ್ಲರಿಗೂ. ಇನ್ನು ಮುಂದೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ತೀನಿ, ಬಟ್ ತಿಳ್ಕೊಳ್ದಂಗೆ ಹೇಳೋದಿಲ್ಲ. ನಾವು ಬದುಕಿರೋ ರೀತಿಯಲ್ಲಿ ನಾವೇನು ತಿಂದಿದ್ವಿ ಅನ್ನೋದನ್ನು ನಿಮ್ಮ ಜೊತೆಗೆ ಹಂಚ್ಕೊತೀನಿ. ಅವುಗಳನ್ನು ಹುಡ್ಕೋದಕ್ಕೂ ಪ್ರಯತ್ನ ಮಾಡ್ತಾಯಿದ್ದೀನಿ. ಅದನ್ನು ಸಿಕ್ಕಿದರೆ ನಿಮ್ಮ ಜೊತೆಗೆ ಹಂಚ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.